ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವು ನಮ್ಮ ಅಡಿಕೆ ತೋಟಕ್ಕೆ ಬೇಕಾದಷ್ಟು ಸಾವಯವ ಗೊಬ್ಬರ ಹಾಕ್ತೇವೆ. ಅದರಲ್ಲಿ ದನದ ಸೆಗಣಿ ಇರ್ತದೆ, ಕೋಳಿ ಗೊಬ್ಬರ ಇರ್ತದೆ, ಆಡಿನ ಹಿಕ್ಕೆ ಇರ್ತದೆ, ಅಥವಾ ಗಿಡಗಳ ಎಲೆಗಳು, ಸೊಪ್ಪುಗಳು, ಕಡ್ಡಿಗಳು, ಇಂಥದ್ದು ಬೇಕಾದಷ್ಟು ಇರ್ತದೆ. ಅಡಿಕೆ ಗಿಡದ ತ್ಯಾಜ್ಯಗಳು ಅಂದರೆ ಸೋಗೆಗಳಿರ್ತದೆ, ಕಳೆಯಲ್ಲಿ ಇರುವಂತಹ ಎಲೆಗಳಿರ್ತದೆ. ನಾವಿಲ್ಲಿ ತಿಳಿಯಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ, ಈ ಅಡಿಕೆ ಗಿಡದ ಬೇರುಗಳಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಇಂತಹ ಕಸಕಡ್ಡಿಗಳನ್ನು ಅದು ತಿನ್ನುವುದಿಲ್ಲ. ಕೇವಲ ಅಡಿಕೆ ಮರದ ಬೇರುಗಳಿಗಿರುವಂತಹ ಗುಣ ಯಾವುದು ಅಂತ ಹೇಳಿದರೆ, ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತಹ ಗುಣ ಮಾತ್ರ ಅಡಿಕೆ ಗಿಡಗಳ ಬೇರಿಗೆ ಇರುವುದು. ಹಾಗಾದರೆ ಇಲ್ಲಿ ನಾವು ಗಮನಿಸುವುದಾದರೆ, ಇಲ್ಲಿ ಒಂದು ಕಸಕಡ್ಡಿ ಇದೆ ಅಂತ ಇಟ್ಕೊಳ್ಳಿ. ಇದೊಂದು ಕಸ ಇದೆ ನೋಡಿ, ಅಡಿಕೆ ಸೋಗೆ ತ್ಯಾಜ್ಯ. ಇದನ್ನು ಹೀರಿಕೊಳ್ಳೋದು ಹೇಗೆ? ಇದನ್ನು ಹೀರಿಕೊಳ್ಳಿಕ್ಕೆ ಆಗ್ತದಾ? ನಾವು ಕಸಗಡ್ಡಿ ಅಂತ ಅಡಿಕೆ ಮರದ ಬುಡಕ್ಕೆ ತೋಟಕ್ಕೆ ಹಾಕಿಬಿಡ್ತೇವೆ ನೋಡಿ. ನಾನು 4 ಅಡಿಕೆ ಮರದ ಮಧ್ಯಕ್ಕೆ ಹಾಕಿದ್ದೇನೆ. ಯಾವುದೇ ಕಾರಣಕ್ಕೂ ಬುಡಕ್ಕೆ ಹಾಕುವುದಿಲ್ಲ. ಯಾಕಂತ ಹೇಳಿದರೆ ಬುಡದಲ್ಲಿ ಅಡಿಕೆ ಗಿಡದ ಬೇರುಗಳ ಸಂಖ್ಯೆ ಕಮ್ಮಿ ಇರ್ತದೆ. ಹಾಗಾಗಿ 4 ಅಡಿಕೆ ಮರದ ಮಧ್ಯಕ್ಕೆ ಮಾತ್ರ ಹಾಕುವುದು. ಇದನ್ನು ನಾನು ಯಾವುದೇ ಹಣ ಕೊಟ್ಟು ತಂದು ಹಾಕಿದ್ದಲ್ಲ. ನನ್ನ ತೋಟದಲ್ಲಿರುವಂಥ ಸೋಗೆಗಳಿಂದ ನಾನು ಹಾಳೆ ತಟ್ಟೆ ಮಾಡ್ತೇನೆ, ಅದರಿಂದ ಉಳಿದಿರುವಂಥ ತ್ಯಾಜ್ಯ ಇದು ಗೊಬ್ಬರವಾಗಿ ಪರಿವರ್ತನೆ ಆಗಬೇಕಾದ್ರೆ ಇಲ್ಲಿ ನಮಗೆ ಗಮನದಲ್ಲಿಡಬೇಕಾದ ಮುಖ್ಯ ವಿಷಯ ಅಂತ ಹೇಳಿದರೆ, ಇದನ್ನು ತಿನ್ನುವಂಥದ್ದು ಅಡಿಕೆಯ ಬೇರುಗಳಲ್ಲ, ಇಲ್ಲಿರುವಂತಹ ಜೀವಿಗಳು. ಯಾರ ತೋಟದಲ್ಲಿ ಆದರೂ ಕೂಡ ಇಂತಹ ಸೆಗಣಿ ಗೊಬ್ಬರ ಇರಲಿ, ಅದರಲ್ಲಿ ಇರುವುದು 90% ಕಸಕಡ್ಡಿಗಳ ಸ್ನೇಹಿತರೆ. ದನದ ಹೊಟ್ಟೆಯಲ್ಲಿ ಜೀರ್ಣವಾಗದಿರುವಂತಹ ಹುಲ್ಲಿನ ತುಣುಕುಗಳು ಮತ್ತು ಬೇರೆ ಆಹಾರದ ತುಣುಕುಗಳು. ಇದನ್ನು ಹೀರಿಕೊಳ್ಳಿಕ್ಕೆ ಯಾವುದೇ ಅಡಿಕೆ ಬೇರುಗಳಿಗೆ ಆಗುವುದಿಲ್ಲ. ಅದನ್ನು ಯಾವುದಾದ್ರೂ ಜೀವಿಗಳು ತಿಂದು ಆಮೇಲೆ ಅದು ವಿಸರ್ಜಿಸುವಾಗ ಅದರಲ್ಲಿರುವಂತಹ ಅಂಶವನ್ನು ಅಡಿಕೆ ಮರದ ಬೇರುಗಳು ಹೀರಿಕೊಳ್ತದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಯಾವ ಜೀವಿಗಳು ಅತಿ ಹೆಚ್ಚು ತೋಟದಲ್ಲಿ ಪಾತ್ರ ವಹಿಸ್ತದೆ ಹೀಗೆ ತಿನ್ನುವುದರಲ್ಲಿ ಅಂತ ಹೇಳಿದರೆ, ಹೆಚ್ಚಿನವರಿಗೆ ಎಲ್ಲ ಗೊತ್ತಿರುವುದು ಎರೆಹುಳು. ಎರೆಹುಳು ಅಂತ ಹೇಳುವುದು ಒಂದು ಪ್ರಚಲಿತದಲ್ಲಿರುವಂತಹ ಅತ್ಯಂತ ಜನಪ್ರಿಯ ಜೀವಿ. ಆದರೆ ಸ್ನೇಹಿತರೆ, ಈ ಎರೆಹುಳಕ್ಕಿಂತಲೂ ಒಂದು ಒಳ್ಳೆಯ ಜೀವಿ ನಮ್ಮ ತೋಟದಲ್ಲಿ ಇರಬೇಕು. ಆದರೆ ಅದರ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯ ಇದೆ. ಏನು ತಪ್ಪು ಅಭಿಪ್ರಾಯ? ಅದು ಗಿಡಗಳ ಬೇರುಗಳನ್ನು ತಿಂತದೆ, ಗಿಡವನ್ನು ಸಾಯಿಸ್ತದೆ ಅಂತ ಹೇಳುವ ಒಂದು ತಪ್ಪು ಅಭಿಪ್ರಾಯ ಇದೆ. ಆದರೆ ಸ್ನೇಹಿತರೆ, ಅದು ಜೀವಮಾನದಲ್ಲಿ ತಪ್ಪಿ ಕೂಡ ಒಂದೇ ಒಂದು ಸಲ ಕೂಡ ಅದು ಹಸಿ ಗಿಡದ ಯಾವುದೇ ತ್ಯಾಜ್ಯವನ್ನು ಹಸಿಯಾಗಿರುವುದನ್ನು ತಿನ್ನುವುದಿಲ್ಲ. ಸತ್ತ ಒಣಗಿದ ತ್ಯಾಜ್ಯಗಳನ್ನು ಮಾತ್ರ ತಿಂತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಎರೆಹುಳಕ್ಕಿಂತ ಯಾಕೆ ಅದು ಅಷ್ಟು ಒಳ್ಳೆಯದು ತೋಟಕ್ಕೆ ಅಂತ ಹೇಳುವುದಾದರೆ, ಎರೆಹುಳ ತಿನ್ನುವುದಕ್ಕಿಂತ 10 ಪಟ್ಟು ವೇಗದಲ್ಲಿ ಹೀಗೆ ಬಿದ್ದಿರುವಂತಹ ಕಸಕಡ್ಡಿಗಳನ್ನು, ತ್ಯಾಜ್ಯಗಳನ್ನೆಲ್ಲ ತಿಂದು ಮುಗಿಸ್ತದೆ. ಅದು ಮಣ್ಣಿಗೆ ಒಳ್ಳೆಯ ಗೊಬ್ಬರವನ್ನಾಗಿ ಪರಿವರ್ತಿಸ್ತದೆ. ಹಾಗಾದರೆ ಆ ಜೀವಿ ಯಾವುದು ಅಂತ ನೋಡುವ ಬನ್ನಿ. ಅದಕ್ಕೆ ಮೊದಲು ಅದರ ಮನೆಯನ್ನು ನೋಡುವ, ಮನೆ ಹೇಗಿದೆ ಅಂತ. ಆಗ ನಿಮಗೆ ಗೊತ್ತಾಗ್ತದೆ ಆ ಜೀವಿ ಯಾವುದಂತ. ನೋಡಿ ಸ್ನೇಹಿತರೆ, ಇದುವೇ ಆ ಜೀವಿಯ ಮನೆ. ಹುತ್ತ. ನಿಮಗೆಲ್ಲ ಆಶ್ಚರ್ಯ ಆಗುವುದು, ಹುತ್ತದಲ್ಲಿ ಇರುವುದು ಗೆದ್ದಲಲ್ವಾ? ಗೆದ್ದಲು ಅಷ್ಟೊಂದು ಒಳ್ಳೆಯದ? ಗೆದ್ದಲು ಉಪಕಾರ ಮಾಡುವ ಜೀವಿಯ? ಗೆದ್ದಲು ತೋಟದಲ್ಲಿದ್ದರೆ ತೋಟದ ಗಿಡಗಳ ಬೇರುಗಳನ್ನೆಲ್ಲ ತಿಂತದಲ್ಲ ಅಂತ ಹೆಚ್ಚಿನವರಿಗೆಲ್ಲ ತಿಳಿದಿರಬಹುದು. ಇಲ್ಲಿ ನಾನು ಒಂದು ಸ್ಪಷ್ಟವಾಗಿ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಎರೆಹುಳಕ್ಕಿಂತ 10 ಪಟ್ಟು ಇದು ಒಳ್ಳೆಯ ಒಂದು ಜೀವಿ ಗೆದ್ದಲು. ಯಾಕಂತ ಹೇಳಿದರೆ, ನಾನು ಮೊದಲೇ ಹೇಳಿದಾಗೆ ಗಿಡಗಳ ತ್ಯಾಜ್ಯಗಳು ಹೀಗೆಲ್ಲ ಬಿದ್ದಿರ್ತಲ್ಲ ನೋಡಿ, ಇಂತಹ ತ್ಯಾಜ್ಯಗಳನ್ನೆಲ್ಲ ಅತಿ ವೇಗವಾಗಿ ತಿಂದು ಮುಗಿಸುವಂತಹ ಏಕೈಕ ಜೀವಿ ಅಂತ ಹೇಳಿದರೆ ಗೆದ್ದಲು. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಅದು ಜೀವಮಾನದಲ್ಲಿ ಒಮ್ಮೆಯೂ ಸಹ ತಪ್ಪಿಯೂ ಕೂಡ ಹಸಿಯಾದ ಎಲೆಗಳನ್ನು, ಬೇರುಗಳನ್ನು, ಯಾವುದೇ ವಸ್ತುಗಳನ್ನು ತಿನ್ನುವುದಿಲ್ಲ. ಇದಕ್ಕೆ ನೀವು ಸಾಕ್ಷಿಯಾಗಿ ನಾನು ನೇರವಾಗಿ ಇದರ ಹುತ್ತವನ್ನು ತೋರಿಸಿ ಹೇಳ್ತೇನೆ ನೋಡಿ. ಈ ಗಿಡಗಳನ್ನು ನೀವು ಗಮನಿಸಿ, ಹುತ್ತದ ಒಟ್ಟಿಗೆ ಇದಕ್ಕೆ ಎಲೆ ಬಂದಿದೆ ನೋಡಿ. ಇಲ್ಲಿ ನೀವು ಗಮನಿಸಿ, ಹುತ್ತದ ಎಡೆಯಿಂದ ಈ ಗಿಡಗಳು ಬಂದಿದೆ. ನಿಮ್ಮ ಲೆಕ್ಕಾಚಾರದಲ್ಲಿ, ನಮ್ಮ ತಪ್ಪ ಅಭಿಪ್ರಾಯದ ಲೆಕ್ಕಾಚಾರದಲ್ಲಿ ಇದನ್ನು ಅದು ಮೊದಲು ತಿಂದು ಮುಗಿಸಬೇಕಿತ್ತು. ಎಷ್ಟು ಆರೋಗ್ಯವಾಗಿ ಈ ಗಿಡ ಇದೆ ಅಂದರೆ ನೀವಿಲ್ಲಿ ಆಲೋಚನೆ ಮಾಡಬೇಕಾದ್ದೇನು, ಒಂದು ಪ್ರಯೋಗ ಅಂತ ಹೇಳ್ಬೋದು. ಇದನ್ನೊಂದು ನಾವು ನಿದರ್ಶನ ಅಂತ ತಿಳ್ಕೊಳ್ಬಹುದು. ನಮ್ಮ ತಪ್ಪ ಅಭಿಪ್ರಾಯವನ್ನು ದೂರ ಮಾಡಲಿಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ನೋಡಿ, ಇದರೊಳಗೆ ಗೆದ್ದಲುಗಳಿದೆ. ಈ ಗೆದ್ದಲುಗಳು ಈ ಭೂಮಿಯಲ್ಲೆಲ್ಲ ಇರ್ತದೆ. ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕದಿದ್ದರೆ ಅಥವಾ ಕೀಟನಾಶಕವನ್ನು ಇದರ ಹುತ್ತದ ಬಾಯಿಗೆ ತಂದು ಸುರಿಯದಿದ್ದರೆ ನಮ್ಮ ತೋಟಕ್ಕೆ ಬೇಕಾದಷ್ಟು ಗೊಬ್ಬರವನ್ನು ಮಾಡಿಕೊಡುವಂತಹ ಜೀವಿಗಳು ಇನ್ನೊಂದಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅದಕ್ಕಿಂತಲೂ ಒಂದು ದೊಡ್ಡ ಉಪಕಾರ ಏನಂತ ಹೇಳಿದರೆ, ಭೂಮಿಯ ಒಳಗಡೆ ರಂಧ್ರವನ್ನು ಮಾಡ್ತದೆ. ನೀರು ಇಂಗಿಸುವಿಕೆಯಲ್ಲಿ ಇದರಷ್ಟು ಒಂದು ಪರಿಣಾಮವಾಗಿ ಕೆಲಸ ಮಾಡುವ ಜೀವಿ
ಇನ್ನೊಂದಿಲ್ಲ ಸ್ನೇಹಿತರೆ, ಹುತ್ತವನ್ನು ನೋಡಿದಾಗ ತುಂಬ ಜನರಿಗೆ ಹೆದರಿಕೆ ಇದೆ ಅಂತ. ಯಾವುದರದ್ದು? ಹಾವಿದ್ದು. ಸ್ನೇಹಿತರೆ, ನಮ್ಮದು ಒಂದು ಎಷ್ಟು ದೊಡ್ಡ ತಪ್ಪು ಕಲ್ಪನೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಹೀಗೆ ಇರುವಂತಹ ಹುತ್ತದೊಳಗೆ ಯಾವುದೇ ಹಾವು ಬಿಡಿ, ಯಾವುದೇ ಒಂದು ಸಣ್ಣ ಜೀವಿ ಕೂಡ ಹೋಗುವಂಥ ಸಾಧ್ಯತೆ ಇಲ್ಲ. ಇದರೊಳಗೆ ಇನ್ನೂ ಹಾವು ಹೋಗುವ ಸಾಧ್ಯತೆ ಇದೆಯಾ? ಇಲ್ಲ. ಒಂದನೇದ್ದು. ಎರಡನೇದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹಾವುಗಳು ಗೆದ್ದಲುಗಳನ್ನು ತಿನ್ನುವುದಿಲ್ಲ. ಗೆದ್ದಲುಗಳು ಹಾವಿನ ಆಹಾರವೇ ಅಲ್ಲ. ಹಾಗಾಗಿ ಹುತ್ತದಲ್ಲಿ ಹಾವುಗಳಿರುವ ಸಾಧ್ಯತೆಯೇ ಇಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಹಳೆಯ ಮನೆ ಅನ್ನೋದು ಬಿಟ್ಟು ಹೋಗ್ತದೆ. ಬಿಟ್ಟು ಹೋದಾಗ ಇದರ ಮುಚ್ಚಳ ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ದೊಡ್ಡ ರಂಧ್ರ ಕಾಣ್ತದೆ. ಇಲ್ಲಿ ಸಣ್ಣ ಜಾಗದಲ್ಲಿ ಮಾತ್ರ ರಂಧ್ರ ಇರ್ತದೆ. ಇದರ ಒಳಗಡೆ ಬಲೆಯಂತಹ ರಂಧ್ರಗಳ ರಚನೆ ಇರ್ತದೆ. ಯಾವುದೇ ಕಾರಣಕ್ಕೂ ಗೆದ್ದಲುಗಳಂತಹ ಸಣ್ಣ ಜೀವಿಗಳು ಇದರೊಳಗೆ ಪ್ರವೇಶ ಮಾಡ್ಬೋದು ಹೊರತು ಹಾವಿನಂತಹ ದೊಡ್ಡ ಜೀವಿಗಳು ಯಾವುದೇ ಕಾರಣಕ್ಕೂ ಈ ಹುತ್ತದ ಒಳಗಡೆಯಿಂದ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ. ನಾವು ತಪ್ಪು ಕಲ್ಪನೆಯಿಂದ ನಾವು ಧಾರ್ಮಿಕವಾಗಿರ್ಬೋದು ಅಥವಾ ನಮ್ಮ ಮಾನಸಿಕವಾಗಿರ್ಬೋದು, ನಮ್ಮ ಚಿಕ್ಕ ಮಕ್ಕಳು ಇರುವಾಗಲೇ ನಮಗೆ ಹುತ್ತ ಅಂತ ಹೇಳಿದರೆ ಹಾವು ಅಂತ ಹೇಳುವಂಥ ಒಂದು ನಂಬಿಕೆ ಇರ್ತದೆ ನಮಗೆ. ಹಾಗಾಗಿ ಹುತ್ತವನ್ನು ಕಂಡ ಕೂಡಲೇ ನಮಗೆ ಹೆದರಿಕೆ ಆಗ್ತದೆ, ಅಲ್ಲಿ ಹಾವಿರಬಹುದು ಅಂತ. ದೊಡ್ಡ ತಪ್ಪು ಅಭಿಪ್ರಾಯ ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಹುತ್ತಕ್ಕೆ ಇದರ ಬಾಯನ್ನು ಓಪನ್ ಮಾಡಿ ಇದರೊಳಗೆ ವಿಷವನ್ನು ತುಂಬಿಸ್ತಾರೆ ಸ್ನೇಹಿತರೆ. ಅಷ್ಟು ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾರೆ ತುಂಬ ಜನರು, ಕೃಷಿಕರು. ಎಷ್ಟೊಂದು ನಮಗೆ ನಷ್ಟ ಇರಬಹುದು ನಮ್ಮ ಭೂಮಿಗೆ, ನಮ್ಮ ಪ್ರಕೃತಿಗೆ ಅಂತ ನೀವು ಆಲೋಚನೆ ಮಾಡಿ. ಇಲ್ಲಿ ಗಿಡಗಳಿದೆ, ಇದನ್ನು ಈ ಹುತ್ತನ್ನು ಓಪನ್ ಮಾಡಿ ನೋಡುವ, ಇದರ ಒಳಗಡೆ ಹೇಗೆ ಆಗಿದೆ, ಈ ಗಿಡದ ಬೆಳವಣಿಗೆಗೆ ಸಮಸ್ಯೆ ಏನಾಗಿದ್ರೆ ಆಗಿದೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಒಳಗಡೆ ರಚನೆಯನ್ನು ನೋಡಿ ನೀವು. ಇಲ್ಲಿ ಹಾವು ಹೋಗುವಂತಹ ಸಾಧ್ಯತೆ ಇದೆಯಾ ನೋಡಿ. ಕೇವಲ ಸಣ್ಣ ಸಣ್ಣ ರಂಧ್ರಗಳನ್ನು ಮಾತ್ರ ಅದು ಮಾಡಿರ್ತದೆ. ಇಲ್ಲಿ ನೋಡಿ, ಈ ಗಿಡಗಳು ಬೆಳವಣಿಗೆ ಆದ ಜಾಗವನ್ನು ನೋಡಿ. ಇದು ನಿಜವಾಗಿ ಗಿಡವನ್ನು ತಿನ್ನಬೇಕಾಗಿದ್ದರೆ, ತಿನ್ನುವಂತಹ ಜೀವಿ ಆಗಿದ್ದರೆ ಇದನ್ನು ಬಿಡ್ತಿತ್ತ? ನೀವು ಆಲೋಚನೆ ಮಾಡಿ ಸ್ನೇಹಿತರೆ. ಹಸಿಯನ್ನು ತಿನ್ನುವುದಿದ್ದರೆ ಇದು ಬಿಡ್ತಿತ್ತ ಇದನ್ನು ತಿನ್ನದೆ? ನೋಡಿ ಎಷ್ಟು ಅದರ ಒಳಗಡೆಯಿಂದ ಈ ಗಿಡ ಬೆಳವಣಿಗೆ ಆಗ್ತಾ ಇದೆ, ಬೇರು ಕೊಡ್ತಾ ಇದೆ ನೋಡಿ. ನಾವು ಪ್ರಕೃತಿಯನ್ನು ನೋಡಿ ಕಲಿಯುವುದಂತ ಹೇಳಿದರೆ ಹೀಗೆ ಸ್ನೇಹಿತರೆ, ಯಾರ್ಯಾರ್ದು ಮಾತನ್ನು ಕೇಳಿದ್ದಕ್ಕೆ ತಂದು ವಿಷ ಸುರಿಯುವುದಲ್ಲ. ನಾವು ಪ್ರಕೃತಿಯನ್ನು, ನಾವು ಹುತ್ತವನ್ನು ನೋಡುವಾಗ ಅಲ್ಲಿ ಗಮನಿಸಬೇಕು. ನೋಡಿ ಇದರಲ್ಲಿ ನೋಡಿ, ಇದರೆಡೆಯಿಂದ ಹುಲ್ಲು ಬೆಳೆದಿದೆ ನೋಡಿ, ಕಾಣ್ಬೋದು ನಿಮಗೆ. ಹುತ್ತದ ಎಡೆಯಿಂದ ಹುಲ್ಲು ಬಂದಿದೆ ನೋಡಿ. ಇದನ್ನು ತಿನ್ನಬೇಕಿತ್ತಲ್ಲ ಅದು. ಅದರ ಮೊದಲ ಆದ್ಯತೆ ಇಲ್ಲೇ ಇರಬೇಕಿತ್ತಲ್ಲ, ಇದನ್ನೇ ತಿನ್ನುವುದಾಗಿರಬೇಕಿತ್ತಲ್ಲ. ಅಂದರೆ ಸ್ನೇಹಿತರೆ, ನಾವು ಯಾರ್ಯಾರ್ದೋ ಮಾತನ್ನು ಕೇಳಿ ನಾವು ಕೃಷಿ ಮಾಡೋದಲ್ವ, ನಮಗೆ ನಮ್ಮ ಸ್ವಂತ ಆಲೋಚನೆ ಇಲ್ಲಲ್ಲ. ಹಾಗಾಗಿ ನಾವು ಕೃಷಿಯಲ್ಲಿ ಸೋಲ್ತಾ ಇದ್ದೇವೆ ಸ್ನೇಹಿತರೆ. ನಾವು ಪ್ರಕೃತಿಯನ್ನು ನೋಡಿ ಕಲಿತ್ರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ಕೃಷಿಯಲ್ಲಿ ಯಾವುದೇ ನಷ್ಟ ಆಗುವುದಿಲ್ಲ, ಎಲ್ಲವೂ ಖುಷಿಯಲ್ಲಿರ್ತದೆ, ಎಲ್ಲವೂ ಲಾಭದಾಯಕನೇ ಆಗಿರ್ತದೆ. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ಕಾರಣವೂ ಇದೆ. ಗೆದ್ದಲು ಹುಳಕ್ಕೆ ಒಂದು ಹಾನಿಕಾರಿ ಜೀವಿ ಅಂತ ಪಟ್ಟ ಬರಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಎಲ್ಲ ಮನೆಯನ್ನು ಮರಮುಟ್ಟುಗಳಿಂದಲೇ ಮಾಡ್ತಿದ್ದದ್ದು. ಹಳೆಯ ಮನೆಯಲ್ಲಿ ಅತಿ ಹೆಚ್ಚು ಗೆದ್ದಲು ಹುಳುಗಳ ಸಮಸ್ಯೆ ಇದ್ದೇ ಇರ್ತದೆ. ಹೀಗೆ ಮನೆಯನ್ನೇ ಸರ್ವನಾಶ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ನಮ್ಮ ಮನೆಯ ಮಾಡನ್ನೆಲ್ಲ, ಪೀಠೋಪಕರಣಗಳನ್ನೆಲ್ಲ ತಿಂದು ಮುಗಿಸ್ತದೆ. ಇದು ನಿಜವಾಗಿ ಒಂದು ಸಮಸ್ಯೆನೇ. ಆದರೆ ಆ ಮನೆಯಲ್ಲಿ ಯಾಕೆ ಬಂದು ಕೂತಿದೆ ಅಂತ ಹೇಳಿದರೆ, ಅದು ಸತ್ತ ಮರದ, ಅದು ಒಣಗಿದ ಮರದ ತ್ಯಾಜ್ಯಗಳನ್ನು ತಿನ್ನಲಿಕ್ಕೆ ಬಂದ ಕಾರಣ ಅದು ನಮ್ಮ ಮನೆಗೆ ಹಾನಿಯಾಗ್ತದೆ, ನಮ್ಮ ಪೀಠೋಪಕರಣಗಳಿಗೆ ಹಾನಿಯಾಗ್ತದೆ. ಆದರೆ ಸ್ನೇಹಿತರೆ, ಅದೇ ಕಾರಣವನ್ನು ಇಟ್ಟುಕೊಂಡು ಇವರು ಕೃಷಿಯಲ್ಲೂ ಹೀಗೇ ಆಗ್ತದೆ ಅಂತ ತಪ್ಪು ತಿಳುವಳಿಕೆ ಇದ್ದುಕೊಂಡು ಅದಕ್ಕೆ ಕೀಟನಾಶಕವನ್ನು ಹಾಕ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗೆದ್ದಲು ಹುಳಗಳಿಂದ ಎಷ್ಟೆಲ್ಲ ಲಾಭ ಇದೆ ಅಂತ. ನಮ್ಮ ಎಲ್ಲ ತ್ಯಾಜ್ಯಗಳನ್ನು ಅತ್ಯಂತ ವೇಗವಾಗಿ ಕರಗಿಸಿ ಮಣ್ಣು ಮಾಡಿ ಗೊಬ್ಬರ ಮಾಡಿ ಕೊಡ್ತದೆ. ಹಾಗಾಗಿ ನಾವು ನಮ್ಮ ದೊಡ್ಡ ಮಿತ್ರನನ್ನು ನಾವು ನಮ್ಮ ಕೈಯಾರೆ ನಾವು ಕೊಲ್ಲುವುದು ಬೇಡ ಸ್ನೇಹಿತರೆ. ಇವತ್ತು ನಿಮಗೆ ತೋರಿಸಲಿರುವ ಒಂದು ಹಣ್ಣಿನ ಗಿಡ ವೆರಿಗೇಟೆಡ್ ಪೇರಳೆ ಅಂತ. ಇದರ ಎಲೆಯ ಬಣ್ಣವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದರಲ್ಲಿ ಬೇಕಾದಷ್ಟು ಹಣ್ಣಾಗ್ತದೆ, ಪೇರಳೆ ಹಣ್ಣು. ಇದರ ಎಳೆಯ ಕಾಯಿಗಳು ಕೂಡ, ಇದು ಅತಿ ಸಣ್ಣದಾಗಿರುವ ಕಾರಣ ಗೊತ್ತಾಗುವುದಿಲ್ಲ, ಇದು ಇನ್ನು ಸ್ವಲ್ಪ ದೊಡ್ಡದಾಗುವಾಗ ಈ ಕಾಯಿಗಳ ಕಲರ್ ಕೂಡ ಈ ಎಲೆಯ ರೀತಿಯೇ ಇರ್ತದೆ. ನೋಡಲಿಕ್ಕೆ ಅಲಂಕಾರಿಕ ಗಿಡಗಳ ರೀತಿಯೇ ಇದೆ ನೋಡಿ ಸ್ನೇಹಿತರೆ. ನಾವು ಹಣ್ಣಿನ ಗಿಡಗಳನ್ನು ಹೀಗೆ ಚಟ್ಟಿಯಲ್ಲಿ ನೆಟ್ಟರೆ ನಮಗೆ ಬೇಗನೆ ಒಳ್ಳೆಯ ಗುಣಮಟ್ಟದ ಹಣ್ಣು ಸಿಗ್ತದೆ. ಅಷ್ಟೇ ಅಲ್ಲದೆ ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿರುತ್ತದೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.